ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಖಂಡನೆಗೆ ಮಾರ್ಚ್ 13ರಂದು ಪಂಚನ ಮೆರವಣಿಗೆ. ಭಾನುಪ್ರಕಾಶ್, ಮೂಡಿಗೆರೆ. ಮಾರ್ಚ್ 9 ಒಳ ಮೀಸಲಾತಿ ಕುರಿತಾಗಿ ನೀಡಿರುವ ಜಸ್ಟಿಸ್ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಅವೈಜ್ಞಾನಿಕ ವರದಿಯನ್ನು ಖಂಡಿಸಿ ಮಾರ್ಚ್ 13ರಂದು ಮೂಡಿಗೆರೆ ಪಟ್ಟಣದಲ್ಲಿ ಪಂಚನ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಲಗೈ ಸಮುದಾಯಗಳ ಯುವ ಒಕ್ಕೂಟದ ಸಂಚಾಲಕ ಭಾನುಪ್ರಕಾಶ್ ತಿಳಿಸಿದ್ದಾರೆ. ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಆರ್ ಅಂಬೇಡ್ಕರ್ ಅವರ ಶ್ರಮದ ಫಲವಾಗಿ ದೊರೆತ ಸಂವಿಧಾನಾತ್ಮಕ ಮೀಸಲಾತಿಯಿಂದ ಪರಿಶಿಷ್ಟ ಸಮುದಾಯಗಳು ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸುತ್ತಿವೆ. ಆದರೆ ಒಳ ಮೀಸಲಾತಿ ಹೆಸರಿನಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಹಾಗೂ ಬಲಗೈ ಸಮುದಾಯಗಳಿಗೆ ಅನ್ಯಾಯವಾಗುವ ರೀತಿಯಲ್ಲಿ ವರದಿ ನೀಡಲಾಗಿದೆ ಎಂದು ಆರೋಪಿಸಿದರು. ತಾಲೂಕಿನಲ್ಲಿ ಸುಮಾರು 80,000ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ಬಲಗೈ ಸಮುದಾಯಗಳಿಗೆ ಈ ವರದಿಯಿಂದ ಅನ್ಯಾಯವಾಗುತ್ತಿದೆ. ಅದನ್ನು ಖಂಡಿಸಿ ಮೂಡಿಗೆರೆ ಮೀಸಲು ಕ್ಷೇತ್ರದಿಂದಲೇ ಹೋರಾಟ ಆರಂಭಿಸಲಾಗಿದ್ದು, ಮಾರ್ಚ್ 13ರಂದು ಸಂಜೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಂಚನ ಮೆರವಣಿಗೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ನಂತರ ಮೈಸೂರಿನ ಅತಿಥಿ ಉಪನ್ಯಾಸಕರಾದ ಡಾ. ರಮೇಶ್ ಅವರ ದಿಕ್ಸೂಚಿ ಭಾಷಣ ನಡೆಯಲಿದೆ ಎಂದರು. ಇದೇ ವೇಳೆ ಮಾತನಾಡಿದ ರಾಘವೇಂದ್ರ ಚಿನ್ನಿಗ, ಬಲಗೈ ಸಮುದಾಯದ ಹಕ್ಕುಗಳನ್ನು ಪಡೆಯಲು ಹೋರಾಟ ನಡೆಸುವುದರಲ್ಲಿ ಹಿಂದೆ ಸರಿಯುವುದಿಲ್ಲ ಎಂದು ಹೇಳಿದರು. ಜಾತಿ ಸಮೀಕ್ಷೆ ಸಂಬಂಧದಲ್ಲಿ ಕ್ಷೇತ್ರದ ಜನಪ್ರತಿನಿಧಿಗಳು ಮಾರ್ಗದರ್ಶನ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಾಗಮೋಹನ್ ದಾಸ್ ವರದಿ ವೈಜ್ಞಾನಿಕವಾಗಿ ಸಮರ್ಥವಾಗಿಲ್ಲ. ಲಂಬಾಣಿ ಮತ್ತು ಬೋವಿ ಸಮುದಾಯಗಳನ್ನು ಸೇರಿಸಿರುವ ಪರಿಣಾಮ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂದು ಅವರು ಹೇಳಿದರು. ಈ ವರದಿಯನ್ನು ತಿರಸ್ಕರಿಸಿ ಹಿಂದಿನಂತೆ ಆದಿ ಕರ್ನಾಟಕ ಪರಿಶಿಷ್ಟ ಜಾತಿ ಎಂದು ಸರ್ಕಾರ ಆದೇಶಿಸಬೇಕು. ಉದ್ಯೋಗದಲ್ಲಿ ರೋಸ್ಟರ್ ಬಿಂದುವಿನಲ್ಲಿ ಉಂಟಾಗಿರುವ ಲೋಪದೋಷಗಳನ್ನು ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಬಲಗೈ ಸಮುದಾಯದ ಸಚಿವರು ಹಾಗೂ ಶಾಸಕರ ಮೇಲೆ ಒತ್ತಡ ಹೇರದಂತೆ ತಡೆಯಬೇಕು. ಕೇಂದ್ರ ಸರ್ಕಾರ ಸ್ಪರ್ಶ ಜಾತಿಗಳನ್ನು ಅಸ್ಪರ್ಶ ಜಾತಿಗಳ ಪಟ್ಟಿಗೆ ಸೇರಿಸಿರುವುದರಿಂದ ಅದನ್ನು ಮರುಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಹೇಳಿದರು. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಸಂಖ್ಯಾತರಾಗಿರುವ ಬಲಗೈ ಸಮುದಾಯಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಆದ್ಯತೆ ನೀಡಬೇಕು ಎಂದು ಹಕ್ಕೊತ್ತಾಯಗಳನ್ನು ಮಂಡಿಸಲಾಗುವುದು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಲಗೈ ಒಕ್ಕೂಟದ ಸದಸ್ಯರಾದ ವೆಂಕಟೇಶ್, ಸುಂದರೇಶ್ ಹೊಯ್ಸಳಲು ಹಾಗೂ ಡಾ. ಅರುಣ್ ಕುಮಾರ್, ಜಗದೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಈ ವಿಷಯ ಏನಪ್ಪಾ ಅಂತಂದ್ರೆ, ತಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯ, ಇವತ್ತು ಕರ್ನಾಟಕದಾದ್ಯಂತ ಒಳ ಮೀಸಲಾತಿ ವಿಚಾರವಾಗಿ ದೊಡ್ಡ ಮಟ್ಟದ ಹೋರಾಟಗಳು ನಡೀತಿದೆ. ಆದರೆ ಸಂವಿಧಾನಕ್ಕೆ ಬೆಲೆ ಕೊಟ್ಟು ನಮ್ಮ ಬಲಗೈ ಸಮುದಾಯಗಳು ಒಂದಿಷ್ಟು ಮೌನವಾಗಿ ಕಾನೂನಾತ್ಮಕವಾಗಿ ಸುಮ್ಮನೆ ಇತ್ತು. ಇದು ಕಾಲಕ್ರಮೇಣ ಬರ್ತಾ 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 ಯಾಕೋ ಅತಿರೇಕಕ್ಕೆ ಇರೋದು ನೋಡ್ತಾ ಇದ್ರೆ ಇಲ್ಲಿ ಸಂಪೂರ್ಣವಾಗಿ ಅನ್ಯಾಯ ಆಗಿರೋದು ಬಲಗೈ ಸಮುದಾಯಕ್ಕೆ. ಯಾಕಂತಂದ್ರೆ ಈಗ ನಮ್ಮ ಸಹಪಾಠಿಗಳೆಲ್ಲ ಹೇಳಿದಂತೆ ನಾಗಮೋಹನ್ ದಾಸ್ ವರದಿ ಇದೆಯಲ್ಲ, ಅದೇ ಅವೈಜ್ಞಾನಿಕವಾಗಿದೆ. ಯಾವತ್ತೂ ಕೂಡ ಅದು ವೈಜ್ಞಾನಿಕವಾಗಿ ಪರಿಗಣನೆ ಆಗಿಲ್ಲ. ಈಗ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಅಂತ ಇದ್ದಿದ್ದು ಜಾತಿ ಜನಸಂಖ್ಯೆ ಸಮೀಕ್ಷೆ ಒಳಗಡೆ ಅದರಲ್ಲಿ 101 ವಿಭಾಗಗಳು ಇವರು ಮಾಡಿದ್ದಾರೆ. ಯಾವ ಆಧಾರದ ಮೇಲೆ ಮಾಡಿದ್ರು ಅಂತ ಗೊತ್ತಿಲ್ಲ. ಎರಡನೇದಾಗಿ ಆ ಸಮೀಕ್ಷೆಗೆ ಒಬ್ಬ ಆಯೋಗದ ಅಧ್ಯಕ್ಷರಾದಂಥವರು ಅವರ ಆ ಸಮುದಾಯದವರಾಗಿರ್ಬೇಕು. ಪರಿಶಿಷ್ಟ ಜಾತಿಯವರಾಗಿದ್ರೆ ಸಂಪೂರ್ಣ ಸಾಧಕ ಬಾಧಕಗಳು, ನೋವು ನಲಿವುಗಳು, ಪರಿಸ್ಥಿತಿಗಳು ಅವರಿಗೆ ಅರಿವಿರುತ್ತೆ. ಇದು ಅರಿವಿಲ್ಲದೆ ಇರೋದು ಮೊದಲೇ ಅವೈಜ್ಞಾನಿಕ ಸ್ಥಿತಿ. ರೋಸ್ಟರ್ ಬಿಂದುವಿನಲ್ಲಿ ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ವಿದ್ಯಾವಂತರಾಗಿರ್ತಾರೆ, ಎಲ್ಲರೂ ಕೂಡ ಅದರ ಅಂಕಿಅಂಶಗಳು, ಸಾಧಕ ಪದಗಳು ಗೊತ್ತಿರುತ್ತೆ. ಅಂಥದ್ರಲ್ಲೂ ಕೂಡ ಬಲಗೈ ಸಮುದಾಯಕ್ಕೆ ಸಂಪೂರ್ಣ ಅನ್ಯಾಯ ಆಗಿದೆ. ಜೊತೆಗೆ ಈ ನಿಜವಾದ ಅಸ್ಪೃಶ್ಯ ವರ್ಗಗಳಂತ ಏನಿದಾವೋ ಎಡಗೈ ಬಲಗೈ ಸಮುದಾಯಗಳು, ಇದರೊಳಗಡೆ ಸ್ಪೃಶ್ಯ ಸಮುದಾಯವನ್ನು ಕೂಡ ತಂದು ಸೇರಿಸಿ ಈ ಅಸ್ಪೃಶ್ಯರ ಬಹುಪಾಲನ್ನು ಸ್ಪೃಶ್ಯ ಸಮುದಾಯಗಳು ಕಿತ್ಕೊಳ್ತಿದ್ದಾರೆ. ಬಿಟ್ಟರೆ ಯಾವತ್ತೂ ಕೂಡ ಅಸ್ಪೃಶ್ಯರ ಪರವಾಗಿ ಅವರ ನೋವು ನಲಿವುಗಳಿಗಾಗಲಿ ಸ್ಪಂದಿಸಿಲ್ಲ. ಜೊತೆಗೆ ಆ ಪರಿಸ್ಥಿತಿಯನ್ನು ಕೂಡ ಅವರು ಅನುಭವಿಸಿಲ್ಲ. ಪಾಲನ್ನು ಮಾತ್ರ ಕಿತ್ಕೊಳ್ತಿದ್ದಾರೆ. ಈಗ ಏನಾದ್ರು ಒಂದು ತಟ್ಟೆಗೆ ಕೋಳಿ ಮೇವ ಕೊಟ್ರೆ ಎಡಬಲಗಳಲ್ಲಿ ಬೇರೆ ಬೇರೆ ಕೋಳಿಗಳು ಬಂದು ತಿಂತಾ ಇದ್ದಾರೆ. ನಿಜವಾಗಿ ಯಾವ್ದು ಹಾಕಿರ್ತೀವೋ ತಿಂತಾ ಇಲ್ಲ. ಇದು ಈ ವಿಚಾರಗಳನ್ನ ಆಧಾರ ಇಟ್ಕೊಂಡು ಎಡಗೈ ಸಮುದಾಯದವರು ಕೂಡ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕು, ಬಲಗೈ ಸಮುದಾಯದವರು ಕೂಡ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕು. ಇನ್ನೊಂದು ವಿಷಯ ಏನಂತಂದ್ರೆ, ಈಗ ರಾಜ್ಯ ಸರ್ಕಾರದಲ್ಲಿ ಅದ್ರ ಬಗ್ಗೆ ಬೇರೆ ಬೇರೆ ಚರ್ಚೆ, ತೀರ್ಮಾನಗಳು ನಡೀತಿದ್ರು ಕೂಡ ವೈಯಕ್ತಿಕವಾಗಿ ಬಲಗೈ ಸಮುದಾಯದ ಸಚಿವರುಗಳನ್ನ, ಶಾಸಕರುಗಳನ್ನ ನಿಲ್ಲಿಸುವಂತ ಕೆಲಸ, ತೇಜೋದಯ ಮಾಡುವಂತ ಕೆಲಸ ಆಗಲಿ, ಬಲಗೈ ಸಮುದಾಯದ ನಾಯಕರುಗಳು ಹೋರಾಟನ ಹತ್ತಿಕ್ಕುವಂತ ಕೆಲಸಗಳನ್ನ ಎಡಗೈ ಸಮುದಾಯದವರು ಮಾಡ್ತಿರೋದು ಎಲ್ರಿಗೂ ಕೂಡ ಗಮನಕ್ಕೆ ಬಂದಿದೆ. ಆದ್ರೂ ಕೂಡ ಸಹನೆಯಿಂದ ಬಲಗೈ ಸಮುದಾಯ ಸುಮ್ಮನೆ ಇದೆ ಅಂತಂದ್ರೆ ಸಂವಿಧಾನಕ್ಕೆ ಬೆಲೆ ಕೊಟ್ಟಿರೋ ಅಂತ ಅರ್ಥ. ಯಾರನ್ನೂ ಕೂಡ ತಾಳ್ಮೆ ಬಿಡಿಸುವಂತ ಕೆಲಸ ಆಗಬಾರ್ದು. ಇಲ್ಲಿ ವೈಜ್ಞಾನಿಕವಾಗಿ ಅವರವರ ಜಾತಿ ಜನಸಂಖ್ಯೆವಾರು ಹಕ್ಕು ಅಧಿಕಾರನ ಅವ್ರು ಪಡ್ಕೋಬೇಕಂತಂದ್ರೆ ಇದರೊಳಗೆ ಸೇರಿರುವಂತಹ ಸ್ಪೃಶ್ಯ ಸಮುದಾಯಗಳನ್ನ ಹೊರಗೆ ಇಟ್ಬಿಟ್ಟು ನಂತರ ಇವರು
ಅಸ್ಪೃಶ್ಯ ನೈಜವಾದ ಅಸ್ಪೃಶ್ಯ ಸಮುದಾಯಕ್ಕೆ ಒಳ ಮೀಸಲಾತಿಯಲ್ಲಿ ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕು. ಅದ್ರ ಪರವಾಗಿ ನಾವು ಇದೇ ಶುಕ್ರವಾರ ಬೃಹತ್ ಪಂಚ ಮೆರವಣಿಗೆ ಮುಖಾಂತರ ಮೂಡಿಗೆರೆಯಿಂದ ಚಾಲನೆ ಕೊಡ್ತೀವಿ. ಇದು ಕರ್ನಾಟಕದಾದ್ಯಂತ ಹೊಂಬೆಳದಾಗಿ ಹರಡಿ ಅಂತೇಳಿ ನಾನು ಕೇಳ್ಕೊಳ್ತಿದ್ದೇನೆ. ಜೈ ಹಿಂದ್. ನಾಗಮೋಹನ್ ದಾಸ್ ಅವರ ವರದಿಯನ್ನು ಅಂತಂದರೆ ನಮ್ಮ ಒಂದು ಸಮುದಾಯದ ಮುಂದಿನ ಫ್ಯೂಚರ್ಗೆ ಅಂದರೆ ಮಕ್ಕಳಿಗೆ ಭವಿಷ್ಯಕ್ಕೆ ತುಂಬ ನಷ್ಟ ಆಗುತ್ತೆ. ಆಮೇಲೆ ಇಲ್ಲಿ ಇದುವರೆಗೂ ಕೂಡ ಏನು ನಮ್ಮ ಸಮುದಾಯ ಅಂದರೆ ನಮ್ಮ ಛಲವಾದಿ ಸಮುದಾಯಗಳು ಏನಿದೆ ಅಂದರೆ ಪ್ರವರ್ಗ ಬಿ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟು ಇವತ್ತು ಈ ರೀತಿ ಮಾಡಿದ್ದಾರೆ. ಇದರಿಂದ ನಮ್ಮ ಫ್ಯೂಚರ್ಗೆ ನಿಜವಾಗ್ಲೂ ಕೂಡ ನಮ್ಮ ಮಕ್ಕಳಿಗೆ ಫ್ಯೂಚರ್ನ ಹಾಳು ಮಾಡುವಂಥ ವರದಿ ಇವರು ಕೊಟ್ಟಿರ್ತಕ್ಕಂಥದ್ದು ಯಾವುದು ನಾಗಮೋಹನ್ ದಾಸ್ ಅವರು. ಹಾಗಾಗಿ ನಮ್ಮ ಭವಿಷ್ಯಕ್ಕೋಸ್ಕರ, ಯಾಕಂದ್ರೆ ಇನ್ನೂ ಕೂಡ ನಾವು ಬದಲಾವಣೆ ಆಗಿಲ್ಲ, ಇನ್ನೂ ಕೂಡ ನಾವು ತುಂಬ ಹಿಂದೆ ಇದ್ದೀವಿ. ಅದಕ್ಕೋಸ್ಕರ ಬದಲಾವಣೆ ಹಾದಿಯಲ್ಲಿ ಇನ್ನೂ ಕೂಡ ನಮಗೆ ಬದಲಾವಣೆ ಆಗೋ ತನಕ ಈ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿನ ನಾವು ವಿರೋಧ ಮಾಡ್ತೀವಿ. ಅದು ನಮ್ಮ ಮೂಡಿಗೆರೆ ಕಡೆಯಿಂದ, ಯಾಕಂದ್ರೆ ಇದು ನಮ್ಮ ಸಮುದಾಯಕ್ಕಾಗಿರ್ತಕ್ಕಂಥ ದೊಡ್ಡ ಹೊಡೆತ. ಹಾಗಾಗಿ ನಮ್ಮ ಒತ್ತಾಯಗಳು ಹೀಗಿದೆ. ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕವಾಗಿ ಕೂಡಲೇ ವರದಿಯನ್ನು ತಿರಸ್ಕರಿಸಬೇಕು. ಪ್ರಸ್ತುತ ನೀಡುತ್ತಿರುವ ಜಾತಿ ಪ್ರಮಾಣ ಪತ್ರದಿಂದ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗುತ್ತಿದ್ದು ಕೂಡಲೇ ಇದನ್ನು ರದ್ದುಗೊಳಿಸಿ ಈ ಹಿಂದಿನಂತೆಯೇ ಆದಿ ಕರ್ನಾಟಕ ಪರಿಶಿಷ್ಟ ಜಾತಿ ಎಂದು ಕೂಡಲೇ ಸರ್ಕಾರ ಆದೇಶಿಸಬೇಕು. ಮೂರನೇದು, ಉದ್ಯೋಗದಲ್ಲಿ ರೋಸ್ಟರ್ ಬಿಂದುವಿನಲ್ಲಿ ಆಗಿರುವ ಲೋಪದೋಷಗಳನ್ನು ಸರಿಪಡಿಸಬೇಕು. ನಾಲ್ಕನೇದು, ಬಲಗೈ ಸಮುದಾಯದ ಸಚಿವರು ಶಾಸಕರ ಮೇಲೆ ಬೇರೆ ಯಾರು ಕೂಡ ಒತ್ತಡ ಹೇರದಂತೆ ತಡೆದು ಅವಹೇಳನವಾಗಿ ನಿಂದಿಸಿರುವುದನ್ನು ಕೂಡಲೇ ನಿಲ್ಲಿಸಬೇಕು. ಕೇಂದ್ರ ಸರ್ಕಾರ ಸ್ಪರ್ಶ ಜಾತಿಗಳನ್ನು ಅಸ್ಪೃಶ್ಯ ಜಾತಿಗಳ ಪಟ್ಟಿಗೆ ಸೇರಿಸಿದ್ದು ಕೂಡಲೇ ಸ್ಪರ್ಶ ಜಾತಿಗಳನ್ನು ಪರಿಶಿಷ್ಟ ಜಾತಿಯಿಂದ ಕೈಬಿಡಬೇಕು. ಉದಾಹರಣೆ ಲಂಬಾಡಿ, ಬೋವಿ ಇತ್ಯಾದಿ. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಸಂಖ್ಯಾತರಾಗಿರುವ ಬಲಗೈ ಸಮುದಾಯದವರಿಗೆ ಎಲ್ಲಾ ರಾಜಕೀಯ ಪಕ್ಷಗಳು ಆದ್ಯತೆ ನೀಡಬೇಕು. ಇದು ನಮ್ಮ ಒತ್ತಾಯಗಳು ಹೀಗಿದ್ದಾವೆ. ಇದರಲ್ಲಿ ನಮ್ಮ ಮೂಡಿಗೆರೆಯಲ್ಲಿ ಪಕ್ಷ ಭೇದ ಮರೆತು ಇದರಲ್ಲಿ ಯಾವುದೇ ರೀತಿಯ ಪಕ್ಷ ಭೇದ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ಇದು ನಾವೆಲ್ಲ ಮರೆತು ಮೂಡಿಗೆರೆಯಲ್ಲಿ ನಾವು ಪಂಜಿನ ಮೆರವಣಿಗೆ ಮಾಡಬೇಕು ಅಂತೇಳಿ ನಾವು ಬಲಗೈ ಸಮುದಾಯಗಳ ಯುವ ಒಕ್ಕೂಟದಿಂದ, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ ಯುವ ಒಕ್ಕೂಟದಿಂದ ನಾವು ಇದನ್ನ ಹಮ್ಮಿಕೊಂಡಿದ್ದೀವಿ. ಇದು ಕಡ್ಡಾಯವಾಗಿ ಎಲ್ಲ ಹಳ್ಳಿಯಿಂದಲೂ ಕೂಡ ಬಂದು ಪ್ರೋತ್ಸಾಹ ಕೊಡ್ತಾರೆ. ನಾವು ಈ ಭಾಗದಲ್ಲಿ ನಾವು ನ್ಯಾಯ ಸಿಗ್ಬೇಕು ಅಂತೇಳಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ನಮ್ಮ ಹಕ್ಕುಗಳನ್ನ ನಾವು ಕೇಳಬೇಕಾದ್ರೆ ಯಾರಿಗೂ ಮುಲಾಜ್ ಮಾಡಲ್ಲ. ಇಲ್ಲಿ ಬಲಗೈ ಸಮುದಾಯದ 4 ಜನ MLAಗಳಿದ್ರು ಸಹ ಇವರು ಜಾತಿಯ ಸಮೀಕ್ಷೆ ಸಂದರ್ಭದಲ್ಲೂ ಸಹಿತ ಯಾರಿಗೂ ಮಾರ್ಗದರ್ಶನ ಮಾಡಿಲ್ಲ. ಇಲ್ಲಿ ಬಲಗೈ ಸಮುದಾಯದವರೇ ಇರೋದು. ಆದ್ರೆ ಇವರು ಸಮೀಕ್ಷೆಗೆ ಬಂದಾಗಲೂ ಸಹಿತ ಈ ಸಮುದಾಯಕ್ಕೆ ಮಾರ್ಗದರ್ಶನ ಮಾಡಿಲ್ಲ. ಈಗ ಅನ್ಯಾಯ ಆಗ್ತಿದ್ದಾಗಲೂ ಒಬ್ರು ಮುಖ್ಯಮಂತ್ರಿ ಮಾತಾಡಿಲ್ಲ. ನಮ್ಗೆ ಇಲ್ಲಿ ಯಾರ ಮುಲಾಜಿಗೂ ನಾವು ಗೊತ್ತಲ್ಲ. ನಾವು ನಮಗ್ ಬೇಕಾದ ಹಕ್ಕುಗಳನ್ನ ಪಡ್ಕೊಳ್ಳೋಕೆ ನಾವು ಹೋರಾಟ ಮಾಡ್ತಿರೋದು. ಇವತ್ತು ನಾವು ಇರ್ತೀವಿ ಈ ಸಮುದಾಯದ ನಾವು ಸಾಯ್ತೀವಿ. ನಾಳೆ ನಮ್ಮ ಮಕ್ಕಳ ಭವಿಷ್ಯ ನಾವು ನಾಯಕರಾಗಬೇಕು ಅಥವಾ ಯಾರಿಗೂ ಧಿಕ್ಕಾರ ಆಗ್ಬೇಕು ಅನ್ನೋದಲ್ಲ. ನಾಳಿನ ಭವಿಷ್ಯಕ್ಕೋಸ್ಕರ ನಾವು ಈ ಟೊಂಕ ಕಟ್ಟಿ ನಿಂತಿರೋದು. ಇಲ್ಲಿ ನಾವು ಬಂದು ನಾವು ವಾಪಸ್ ತಗೊಂಡ ರೀತಿಯಲ್ಲಿ ಇದನ್ನ ತಗೊಳಕ್ಕೆ ಸಾಧ್ಯ ಇಲ್ಲ. ನಾವು ತಗೊಳ್ಳೋದು ಇಲ್ಲ. ನಾವು ಎಷ್ಟು ಜನ ಸೇರ್ತೀವೋ ಒಬ್ಬರೇ ನಿಂತರು ಒಬ್ಬರೇ ಸಹಿತ ಇದು ಪ್ರತಿಭಟನೆ ಮಾಡೇ ಮಾಡ್ತೀವಿ. ಇದರಿಂದ ಇದೆ ಸರಿ. ಈ ರೋಸ್ಟರ್ ಬಿಂದು ಕಾರಣದಿಂದ ಅದು ತಾತ್ಕಾಲಿಕ ತಡೆಯಾಗಿದೆ. ಆದರೆ ಈ ರೋಸ್ಟರ್ ಬಿಂದುನ ಸರಿ ಮಾಡಿಬಿಟ್ಟು ಈ ಪ್ರೋಸೆಸ್ನ ಮಾಡಿದರೆ ಒಂದಂತಕ್ಕೆ ಬರೋದು. ಆದರೆ ಮೇಜರ್ ಪ್ರಶ್ನೆ ಏನಂದ್ರೆ, ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಕೊಟ್ಟಿದ್ದು ಯಾವ ಆಧಾರದ ಮೇಲೆ? ಅಸ್ಪೃಶ್ಯತೆಯ ಮೇಲೆ ಆಧಾರದ ಮೇಲೆ ಕೊಟ್ಟಿದ್ದು ಮೀಸಲಾತಿಯನ್ನು. ಆ ಸಮುದಾಯವನ್ನು ಸಾಮಾಜಿಕವಾಗಿ ಮೇಲ್ ಬರ್ತದೆ. ಆದ್ರೆ ಇದ್ರೊಳಗೆ ಏನ್ ಮಾಡಿದ್ದಾರೆ, ಲಂಬಾಣಿ ಬೋವಿಗಳನ್ನ ತಗೊಂಡ್ಬಂದು ಸೇರ್ಸಾಕಿದ್ದಾರೆ. ಲಂಬಾಣಿ ಬೋವಿಗಳು ಎಷ್ಟು % ಮೀಸಲಾತಿ ತಗೊಂಡಿದ್ದಾರೆ? 20 ವರ್ಷದಲ್ಲಿ ಈ ಮನೆ ಮಾಲಿಕರಿಂದ ಜಾತಿ ತಗೊಂಡಿದ್ದಾರೆ. ಇದನ್ನು ಉಲ್ಲೇಖ ಮಾಡ್ಬೇಕಲ್ಲ ಇವರು. ಮೀಸಲಾತಿ ತಗೊಂಡು 20 ವರ್ಷದಲ್ಲಿ ಅತಿ ಹೆಚ್ಚು ಬೆನಿಫಿಟ್ ತಗೊಂಡಿದ್ದಾರೆ. ಇವರಿಂದ ಹೆಚ್ಚು 2 ಜಾತಿಗಳು ಅನ್ಯಾಯ. ಇವ್ರನ್ನ ಹೊರಗಿಟ್ಟು ಇವರು ಇದನ್ನು ಸಮೀಕ್ಷೆ ಮಾಡಬೇಕಿತ್ತು. ಆದ್ರೆ ಇವ್ರನ್ನ ಒಳಗಾಕಬೇಕು. ಅವ್ರಿಗೆ ನ್ಯಾಯ ಕೊಟ್ಟು ಈ 2 ಜಾತಿಗಳು ಅನ್ಯಾಯ ಮಾಡ್ತಿದ್ದಾರೆ. ಹಾಗಾಗಿ ಇದು ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕ ಅಂತ ಹೇಳ್ತಾರೆ. ಇನ್ನೊಂದು ಏನಪ್ಪ, ನಾಗಮೋಹನ್ ದಾಸ್ ಅವರು ಯಾರು ಅನ್ಯಾಯಗೊಳಿಸಬಾರ್ದು. ಅವರು ದಲಿತ ಸಮುದಾಯಕ್ಕೆ ಸೇರಿದವರಲ್ಲ. ಅವ್ರ ಬೇರೆ ಒಂದು ಒಕ್ಕಲಿಗ ಬೇರೆ ಸಮುದಾಯಕ್ಕೆ ಸೇರಿದವರು. ಅವ್ರಿಗೆ ನಿಜವಾಗ್ಲೂ ಈ ಸಮುದಾಯದ ಮೂಲಭೂತ ಸಮಸ್ಯೆಗಳ ಅರಿವಿದೆಯೋ ಅನ್ನೋದೊಂದು ಪ್ರಶ್ನೆ ಕೇಳಬೇಕಾಗಿದೆ. ಅದ್ರ ಜೊತೆಗೆ
ಈ ಒಂದು ಈ ಒಳ ಮೀಸಲಾತಿ ಸಮಿತಿಗೆ ದಲಿತ ಸಮುದಾಯದಲ್ಲಿ ಯಾರಾದರೂ ಹೈಕೋರ್ಟ್ ಕರ್ನಾಟಕದವರಾಗಿರ್ಲಿ ಬೇರೆ ಸ್ಟೇಟ್ ಅವ್ರನ್ನ ಕರ್ಕೊಂಡು ಬಂದಿದ್ದನ್ನು ಮಾಡಿಸಿದ್ದಾಗ ಈ ಸಮುದಾಯಕ್ಕೆ ನಿಜವಾಗ್ಲೂ ನ್ಯಾಯ ಸಿಗ್ತಿತ್ತು. ಹಂಗಾಗಿ ಈ ವರದಿನ ನಾವು ಸಂಪೂರ್ಣವಾಗಿ ಬಲಗೈ ಒಕ್ಕೂಟದ ಕಡೆಯಿಂದ ಇದನ್ನು ವಿರೋಧ ಮಾಡ್ತೀವಿ. ಜೊತೆಗೆ ಏನಾಗಿದೆ ಅಂದ್ರೆ ಈ ಒಳ ಮೀಸಲಾತಿ ಸಂದರ್ಭದಲ್ಲಿ ನಮ್ಮಲ್ಲಿ ಒಳ ಮೀಸಲಾತಿ ಬರುವವರೆಗೂ ಕೂಡ ನಾವೆಲ್ಲರೂ ಕೂಡ ಅಧಿಕೃತವಾಗಿ ನಮ್ಮ ಜಾತಿಯನ್ನು ನಮ್ಮದನ್ನೇ ಮಾಡಿಲ್ಲ. ಆದಿ ಕರ್ನಾಟಕ ಅಂತ ಇಲ್ಲೂ ಬಲಗೈ ಆದ್ರೆ ಚಿತ್ರದುರ್ಗದಲ್ಲಿ ಎಡಗೈ ಆಗಿದೆ. ಇವ್ರು ಸಮೀಕ್ಷೆ ಮಾಡುವಾಗ ಏನ್ ಮಾಡಿ ಅದನ್ನ ವಿಭಜನೆ ಮಾಡಿಲ್ಲ, ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಸಮೀಕ್ಷೆ ಮಾಡಿದ್ರು. ಅಲ್ಲಿ ಅಂಕಿಅಂಶಗಳು ಕರೆಕ್ಟಾಗಿ ಡಾಟಾ ಕೂಡ ಕರೆಕ್ಟಾಗಿ ಬಂದಿಲ್ಲ. ಇದು ಕೂಡ ಒಂದು ಅವೈಜ್ಞಾನಿಕ ಅನ್ನೋದಕ್ಕೆ ಒಂದು ಕಾರಣ ಆಗಿರೋದ್ರಿಂದ ಇದನ್ನು ನಾವು ಬಲವಾಗಿ ವಿರೋಧ ಮಾಡ್ತೀವಿ. ಅದರಲ್ಲೂ ರೋಸ್ಟರ್ ಬಿಂದುವಿನಿಂದ ಈ ಸಮುದಾಯದ ಮುಂದೆ ಬರುವಂತ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗ್ತದೆ ಅಂತ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಹೋರಾಟ ಆಗ್ತದೆ. ಇದನ್ನು ಕೂಡಲೇ ಸರ್ಕಾರ ಇದನ್ನ ಸರಿಪಡಿಸಬೇಕು. ಮತ್ತೆ ಇದನ್ನ ಯಾವುದೇ ಕಾರಣಕ್ಕೆ ಇವರು ಇದನ್ನ ಒಳ ಮೀಸಲಾತಿನ ಒಂದು ಸಾಮಾಜಿಕ ನ್ಯಾಯದ ಪರವಾಗಿ ನಿಂತ್ಕೊಂಡು ಯೋಚನೆ ಮಾಡಬಿಟ್ರೆ ಇದನ್ನ ರಾಜಕೀಯ ದಾಳವಾಗಿ ದಯವಿಟ್ಟು ಬಳಸಬಾರ್ದು ಅಂತ ಹೇಳಿ ನಾನು ಮಾತನಾಡ್ತೀನಿ.